ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಖಾನಾಪುರದಿಂದ 2028ರ ವಿಧಾನಸಭಾ ಚುನಾವಣೆಗೆ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಸ್ಪರ್ಧೆ ಬಗ್ಗೆ ಶಾಸಕ ಬಿಡಿ ಪಾಟೀಲ್ ಏನಂದ್ರು ಗೊತ್ತಾ? ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಈ ಬಾರಿ ಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಸಹೋದರ ನಾನಾ ಸಾಹೇಬ್ ಪಾಟೀಲ್ರನ್ನ ನಿಲ್ಲಿಸುವುದು ಖಚಿತ, ಗೆಲ್ಲಿಸುವುದು ಖಚಿತ ಎಂದು ಹೇಳಿದ್ದಾರೆ. ಈಗ ಬಜೆಟ್ ಸ್ಟಾರ್ಟ್ ಆಗ್ತಾ ಇದೆ ಸರ್. ವಿಶೇಷವಾಗಿ ಕಿತ್ತೂರು ಪರವಾಗಿ ಏನಾದ್ರು ವಿಶೇಷವಾಗಿ ಏನ್ ನಿರೀಕ್ಷೆ ಮಾಡಿದೆ ಸರ್? ಏನಾದ್ರು ಮನವಿ ಕೊಟ್ಟಿದ್ದೀವಿ? ಭಾಳಷ್ಟು ಕೊಟ್ಟ ನಾನು ಕೆಲಸ ಮನವಿ ಕೊಡೋದಾಗೈತಿ. ಹೋದಾಗ ಸಿಗ್ತಾವ. ಹೋದ ಸಲನೂ ಮಾಡಿದ್ದು, ಅದ್ರಾಗ ಒಂದು 2 ಕರೆಕ್ಟ್ ಚಲೋ ದೊಡ್ಡ ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ. ಈ ಸಲ ಕೂಡ ಇಟ್ಟಿದ್ದೀನಿ. ಅದ್ರಾಗ ಏನೇನು ಕೊಡ್ತಾರ ಸರ್ಕಾರ ನೋಡ್ಕೊಂಡು. ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ನಿನ್ನೆ ಗಜಂನಾಳದಲ್ಲಿ ಒಂದು ಘಟನೆ ಆಗಿದೆ ಸರ್. ಒಂದ್ ರೀತಿ ಮೈಕ್ರೋ ಫೈನಾನ್ಸ್ ಕೂಡ ಪದೇ ಪದೇ ಟಾರ್ಚರು. ಎಲ್ಲ ಇದಕ್ಕೆ ಎಲ್ಲರಿಗೂ ಏನ್ ಹೇಳಿ ಅದನ್ನ ಆಲ್ರೆಡಿ ಪೊಲೀಸ್ ಇಲಾಖೆಯವ್ರು ಒಂದು ಹೆಲ್ಪ್ ಲೈನ್ ತೆಗೆದಾರು. ಅಂಥವು ಏನಾರು ಇದ್ರು ಕೂಡ ಕಂಪ್ಲೇಂಟ್ ಇಶ್ಯೂ ಮಾಡಿದ್ದಾವು. ಡೆಫಿನೆಟ್ ಆಗಿ ಅವಕ್ಕೆ ಒಂದು ಚಾರ್ಜಸ್ ಬೇಡ, ರೇಟ್ ಆಫ್ ಇಂಟ್ರೆಸ್ಟ್ RBI ಬಿಟ್ಟು ಮೀರಿ ಹೋದವ್ರಿಗೆ ಪನಿಷ್ಮೆಂಟ್ ಕೊಡ್ತಂತ ಕೆಲಸ ಮಾಡ್ತಾರೆ. ಸಾಮಾನ್ಯ ಜನರಿಗೆ ಅಂಥವಿದ್ರು ಕೂಡ ಅಲ್ಲಿ ಕಂಪ್ಲೇಂಟ್ ಇಶ್ಯೂ ಮಾಡಿ ಅವರಿಗೆ ಟೈಮ್ ಕೊಡಿಸೋದಾಗ್ಲಿ ಬೇಡ, ಅದಕ್ಕೊಂದು ರಿಲೀಫ್ ಕೊಡುವಂಥ ಕೆಲಸ ಮಾಡತ್ತೆ. ಸರ್, ಈಗ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಹಲವಾರು ಜನ ಒಂದ್ ರೀತಿ ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ. ವಿಶೇಷವಾಗಿ ನೀವೇ ಕುಂಭಮೇಳಕ್ಕೆ ಏನಾದ್ರು ಭಾಗವಹಿಸ್ತೀರಾ? ನಾ ಇಲ್ಲಪ್ಪ, ಎಲ್ಲಿ ಹಂಗೇನಿಲ್ಲ. ಯಾರ್ಯಾರಿಗೆ ಅವ್ರವ್ರಿಗೆ ಇದೈತೆ ಹೊರಟಿದ್ದಾರೆ, ಪ್ರಶ್ನೆ ಇಲ್ಲ. ಖರ್ಗೆ ಅವರು ಒಂದ್ ರೀತಿ ಹೋಗಲ್ಲ ಅಂದ್ರೆ ನೆನ್ನೆ ತಾನೇ ಸತೀಶ್ ಜಾರಕಿಹೊಳಿ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ತಾವೇನಾದ್ರು ಹೋಗ್ತೀರಾ? ಅದೇನು ಹೋಗ್ಬೇಕು ಬಿಡ್ಬೇಕಂತಿಲ್ಲ. ಯಾರಿಗೆ ಹೋಗ್ಬೇಕು ಅನಿಸ್ತೈತೆ ಹೋಗೋದು. ನನಗೂ ನಾಳೆ ಹೋಗ್ಬೇಕು ಅನ್ಸರ್ ಹೋಗ್ತೀನಿ, ಇಲ್ಲದ್ರಿಲ್ಲ. ಬಟ್ ಐ ಹ್ಯಾವ್ ನಾಟ್ ಪ್ಲಾನ್. ಇವತ್ತಿನ ಪ್ಲಾನಿಂಗ್ ಇಲ್ಲ. DK ಶಿವಕುಮಾರ್ ಅವರು ನಿಮ್ಮ ರಾಜ್ಯಾಧ್ಯಕ್ಷ ಒಂದು ಮಾತು ಹೇಳಿದ್ದಾರೆ, ಇನ್ನು ಕೆಲವೇ ದಿನಗಳಲ್ಲಿ ಸ್ಥಳೀಯ TP ಮತ್ತು ZP ಚುನಾವಣೆ ತಯಾರಾಗಿ ಅಂತ. ವಿಶೇಷವಾಗಿ ಕಿತ್ತೂರು ಕ್ಷೇತ್ರದಲ್ಲೂ ಸಹ ಕಾರ್ಯಕರ್ತರು ಸಾಕಷ್ಟು ಇದ್ರೊಳಗಿದ್ದಾರೆ. ಅವ್ರಿಗೆಲ್ಲ ಏನು ಚುನಾವಣೆ ಸಜ್ಜಾಗಿ? ಅಲ್ಲಿ ಚುನಾವಣೆ ನೋಡ್ರಿ ಬಂದಾಗ ಸಜ್ಜ ಆಗಲೇಬೇಕು, ಪ್ರಶ್ನೆನೇ ಇಲ್ಲ. ಡೆಫಿನೆಟ್ ಆಗಿ ಅದ್ರದ ನಿಗದಿತ ಟೈಮ್ನಲ್ಲಿ ಆಗಿಲ್ಲ, ಬಟ್ ಪೋಸ್ಟ್ಪೋಂಡ್ ಆಗ್ತಾ ಹೊಂಟಿದೆ. ಬಂದ್ರೆ ತಯಾರಾದೆವು, ತಯಾರಾಗಲೇಬೇಕು. ಇನ್ನು ಅದನ್ನೇ ಪಾರ್ಟಿ ವರ್ಕರ್ಸ್ ಅದಾರು, ಪಾರ್ಟಿ ಕಟ್ಟಿದಂಥ ಜನ ಅದಾರ, ಎಲ್ಲರೂ ಕೂಡ ಪಾರ್ಟಿ ಪರವಾಗಿ ಕೆಲಸ ಮಾಡ್ತಾರೆ. ಅಚ್ಚುಕಟ್ಟಿನಲ್ಲಿ ಒಂದು ರೀತಿ ಮೀನುಗಾರಿಕೆ ಸಂಬಂಧ ಸಮಸ್ಯೆ ಇದೆ ಸರ್. ನಿಜವಾದ ಅರ್ಹ ಮೀನುಗಾರಿಕೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ದುರ್ಬಳಕೆ ಆಗ್ತಾ ಇದೆ ಸಂಘಗಳಿಂದ ಆರೋಪ ಇದೆ. ಅವ್ರನ್ನ ಚಾರ್ಜ್ ಮಾಡಿದವನೇ ನಾನು. ಮೇನ ಹಿಡ್ಕೊಂತ ಚೊಣ್ಣ ಹರ್ಕೊಂಡವು. ಅವು ನಿಜವಾಗಿ ಮೇನ ಹಿಡಿಯೋರ್ಗೆ ಏನೂ ಇಲ್ಲ. ಕಳ್ಳರು ಎಲ್ಲ ಫೆಸಿಲಿಟೀಸ್ ತೊಗೊಂಡು ಅಡ್ಡಾಡತ್ತಾರು. ಯಾರ ಬೆನಿಫಿಷರಿ ತೊಗೋತಾನಂತಾರ ಅವ್ರು ಮೊದಲ ಹೊಳ್ಯಾಗ ನಡಕ್ ಬಿಟ್ಟು ಬರೋಣ, ಮೇನ ಹಿಡ್ಕೊಂಡ್ ಬರಲಿ. ಅವ್ರು ನಿಜವಾಗಿ ಯಾವ ಮೇನ ಹಿಡಿತಾನೆ ನಾವು ಸಿಗ್ಲಿ ಅಂತ ಅನ್ನುವಂಥ ಉದ್ದೇಶ ನಾವು. ರಾಜ್ಯಾಧ್ಯಕ್ಷರು ಬದಲಾವಣೆ ಒಂದ್ ರೀತಿ ಇದಾಗ್ತಾ ಇದೆ. ಒಂದ್ ಕಡೆ ಈ ಸ್ಥಳೀಯ ಚುನಾವಣೆ ಒಳಗಡೆನೆ ಒಂದ್ ರೀತಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಅಂತ ನೆನ್ನೆ ತಾನೇ ಪರಮೇಶ್ವರ್ ಅವರು ಮನವಿ ಕೊಟ್ಟಿದ್ದಾರೆ. ನೋಡಿ, ನಾವು ವಿ ಶುಡ್ ನಾಟ್ ಟಾಕ್ ಆಲ್ ದೋಸ್ ಥಿಂಗ್ಸ್. ಅಲ್ಲಿ ಹೈಕಮಾಂಡ್ ಐತಿ, ಏನು ಡಿಸಿಷನ್ ತಗೋತಾರೆ ಪಾರ್ಟಿ. ನಾವು ಕ್ಷೇತ್ರಕ್ಕೆ ಸೀಮಿತವಾಗಿ ಮಾತಾಡ್ತೇನೆ. ನೀವು ಹೋಗಿ ರಾಜ್ಯಕ್ಕೆ ಹಚ್ಚಿ ಬಿಡ್ತೀಯಲ್ಲಪ್ಪ ಪುಣ್ಯಾತ್ಮ ನನ್ನ. ಸರ್, ಇನ್ನೊಂದು ಸುದ್ದಿ ಇದೆ ಸರ್. ವಿಶೇಷವಾಗಿ ನಿಮ್ಮ ಅಭಿಮಾನಿಗಳು ವಿಶೇಷವಾಗಿ ಮತ್ತೆ ನಿಮ್ಮ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಅವ್ರನ್ನ DCC ಬ್ಯಾಂಕ್ ಚುನಾವಣೆಗೆ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಇದೆ ಸರ್. ಯಾಕೆ ನಿಂದ್ರಿಸ್ಬಾರ್ದು? ಏನ ನಿಲ್ಲಿಸ್ತೀರಾ? ಇಲ್ಲ, ಅದೇನು ಪ್ರಸಂಗ ಬಂದ್ರೆ ನಿಂತ ಇದ್ದೇವೆ. PLD ಬ್ಯಾಂಕ್ ನಿಂತೇವ್, ZP ನಿಂತೇವ್, MP ನಿಂತೇವ್. ಅವಕಾಶ ಏನೇನು ಬರ್ತಾವ ಸಿಗ್ತಾರೆ, ಹೊಡೆಯತ್ತೇವೆ, ಸಿಗದ್ರಿ ಇಲ್ಲ. ಅವ್ರಿಗೂ ಒಂದು ಕ್ಷೇತ್ರ ಹುಡುಕ ಖಾನಾಪುರದಿಂದ ಏನೋ ಸ್ಪರ್ಧೆ ಮಾಡ್ತೀರ ಅಂತ ನಾನಾ ಸಾಹೇಬ್ ಪಾಟೀಲ್. ಇಲ್ಲ, ನಾವು ಔಟ್ ಆಫ್ ಹಿರಿಯ ಯಾವ್ದಕ್ಕೆ ಹೋಗೋಣ ಮರ, ಇದ್ದಲ್ಲೇ ಇರ್ತೇವೆ. ಅಲ್ಲ, ಅವ್ರು ನಿಮ್ಮ ಸಹೋದರ ಇರ್ಲಿ, ಅದನ್ನ ಇಲ್ಲೇ ಇರ್ತಾವ. ನಿನ್ ಸಹೋದರ ಇದ್ರೇನು ಎಲ್ಲ ಒಂದೊಂದು ಹಿಡ್ಕೊಂತ ಹೋಗುದನ? ಹಂಗೇನಿಲ್ಲ, ನೋಡೋಣ ಪರಿಸ್ಥಿತಿ, ಆ ಪ್ರಸಂಗ ಹಂಗೆ ಬಂದ್ರೆ ಯಾಕೆ ನಿಲ್ಲಿಸ್ಬಾರ್ದ? 100% ಎಲ್ಲದು ಫಲದ ಆಮೇಲೆ ಇದಿಷ್ಟು ಒಟ್ಟಾರೆ ಶಂಕರ ಗೊತ್ತಾಯ್ತಲ್ಲ. ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ.
ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.